ನಮಸ್ಕಾರ ಮಂಜುನಾಥ್ ಅವರೇ. ಹಲೋ ಸರ್. ಹೇಳ್ರಿ ಮಂಜುನಾಥ್. ಸರ್ ನಾವು ಡಿ-ಬಾಸ್ ಅಭಿಮಾನಿಯಾಗಿ ಹೇಳತ್ತೀವಿ ಸರ್. ಯಾವ ಒಂದ್ ಏನೋ ಮೆಸೇಜ್ ಮಾಡಿದ್ರಂತ ಏಕಾಸ ಪಾಪ ಬಡ್ರ ಮೇಲೆ ದೌರ್ಜನ್ಯ ಮಾಡಿ ಪಾಪ ಅವ್ರ ಜೀವ ಹೋಗೋ ತರ ಹೊಡೆಯೋದು ತಪ್ಪ ಸರ್ ಅದು. ಅದಕ್ಕಾಗಿ ಅವ್ರು ಏನ್ ತಪ್ಪು ಮಾಡಿ ಯಾರೋ ಆದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಅಲ್ಲಿ ಏನ್ ಹೇಳಿದ್ರಿ ಡಿ-ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅಂದ್ರೆ ಏನರ್ಥ ಅದು? ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಅಲ್ಲ ಸರ್, ನಾವ್ ಅಭಿಮಾನಿ ಹೌದು ಸರ್. ನಾ ಅಭಿಮಾನ ಇರ್ತೈತಿ, ಆದ್ರೆ ಏನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ಲ ಸರ್. ಅಲ್ಲಿ ಶಿಕ್ಷೆ ಆಗ್ಬೇಕ್ರಿ. ಈಗ 2011ರಲ್ಲಿ ಹೆಂಡತಿನ ಹೊಡೆದ ನಂತರವೂ ನೀವು ಡಿ-ಬಾಸ್ ಅಭಿಮಾನಿನಾ? ಮೈಸೂರು ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿಗೆ ಬಂದ ದುಡ್ಕನ್ ತಿನ್ನಕ್ ಬಂದಿದ್ದ ವೇಟರ್ ಹೊಡೆದಲ್ಲ ಅಭಿಮಾನಿನಾ? ನಿನ್ನ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಅಭಿಮಾನ ಎಂಥವ್ರ ಮೇಲೆ ಇಟ್ಕೋಬೇಕು ಅಂದ್ರೆ ಮಂಜುನಾಥ್, ಹೌದು ಸರ್, ನನಗೊಬ್ಬ ತಂಗಿ ಇದ್ರೆ ಇಂಥವ್ನ ಕೊಟ್ಟು ಮದುವೆ ಮಾಡ್ತೀನಿ, ನನ್ನ ತಂಗಿ ಸುಖವಾಗಿರ್ತಾಳೆ ಅಂತ ಯಾರ ಬಗ್ಗೆ ಅನಿಸುತ್ತಲ್ಲ ಅಂಥವ್ರ ಅಭಿಮಾನಿ ಆಗ್ಬೇಕ್ರಿ. ನನ್ನ ಮಗ ಮುಂದೆ ಬೆಳೆದು ಹಿಂಗ ಆಗಬೇಕು ಅಂತ ಯಾರ ಬಗ್ಗೆ ಅನ್ಸುತ್ತಲ್ಲ ಅಂಥವ್ರ ಅಭಿಮಾನಿ ಆಗ್ಬೇಕು. ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ. ನೀವು ಹೇಳಿ ಈಗ ಈ ವರ್ತನೆ ನಿಮ್ಗೊಬ್ಬ ಸ್ವಂತ ತಂಗಿದ್ರೆ ಈ ವರ್ತನೆ ಅವ್ರಿಗೆ ಮದುವೆ ಕೊಟ್ಟು ಇಲ್ಲ ಸರ್, ಅವ್ರು ಮಾಡಿದ್ ಮಾತ್ರ ಬಾಳ ತಪ್ಪು ಸರ್. ಈ ಮನುಷ್ಯ ತನ್ನ ಹೆಂಡತಿ ಜೊತೆ ನಡ್ಕೊಂಡಂಗೆ ನಿಮ್ಮ ತಂದೆ ನಿಮ್ಮ ತಾಯಿ ಜೊತೆ ನಡ್ಕೊಂಡ್ರೆ ಓಕೆನಾ? ಹೌದು ಸರ್, ಯಾವ್ದೇ ಸರ್ ಯಾರೇ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರ ಅನ್ನೋ ಶಿಕ್ಷೆ ಆಗ್ಲೇಬೇಕು ಸರ್ ಅವ್ರಿಗೆ. ಮತ್ತೆ ಹೆಂಗ ನಾ ಡಿ-ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ ಅಂತೀರಿ ನೀವು? ಕಂಟ್ರೋಲ್ ನಡೀರಿ. ಓಕೆ ಫ್ರೆಂಡ್, ಬಾಯ್.